ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇವ್ರ ಮುಂದೆ ನಂದಿನಿ ಬಗ್ಗೆ ಏನ್ ಹೇಳ್ತಾ ಇದೀಯಾ? ಅದು ಅಣ್ಣ, ಸ್ಟಾಪ್ ಇಟ್ ಸುರೇಂದ್ರ. ನಿನಗೆ 1000 ಸಲ ಹೇಳಿದ್ದೀನಿ, ನಿನ್ ಬಾಯಲ್ಲಿ ಆ ಹೆಸರು ಬರಬಾರ್ದು ಅಂತ. ನನ್ನ ಭೇಟಿ ಮಾಡಕ್ಕೆ ನಮ್ಮ ಮನೆಗೆ ಯಾರೇ ಬರಲಿ, ಅವರು ಅಧಿಕಾರಿಗಳೇ ಆಗಿರ್ಲಿ, ಆ ಹೆಸರಿನವರು ಯಾರು ನನ್ನ ಮುಂದೆ ನಿಲ್ಲಬಾರ್ದು, ನಮ್ಮ ಮನೆಗೆ ಬರಬಾರ್ದು, ಆ ಹೆಸರು ನನ್ನ ಕಿವಿಗೆ ಬೀಳಬಾರ್ದು. ಆ ಹೆಸರಿಂದ ನನಗಾಗಿರೋ ಅನ್ಯಾಯ ಪದೇ ಪದೇ ಜ್ಞಾಪಕಕ್ಕೆ ಬರಬಾರ್ದು ಅಂತ. ಇನ್ಮೇಲೆ ಈ ಮನೇಲಿ ಆ ಹೆಸರು ಬರಬಾರ್ದು. ಅರ್ಥ ಆಯ್ತಾ? ಆಯ್ತಣ್ಣ. ಆಮೇಲೆ ಇವ್ರ ಹತ್ರ ಅವಳ ಬಗ್ಗೆ ಏನ್ ಹೇಳ್ತಾ ಇದ್ದೆ? ಅದು ಅಣ್ಣ, ಅದು ಕ್ಷಮಿಸಿ ಸರ್, ನಿಮ್ಮ ತಮ್ಮ ಅವರು ಕೂಡ ಈ ವಿಚಾರನೇ ಹೇಳ್ತಾ ಇದ್ರು. ನೀವು ಈ ಹೆಸರನ್ನ ಎಷ್ಟು ದ್ವೇಷಿಸ್ತೀರ ಅಂತ ಹೇಳ್ತಾ ಇದ್ರು. ಹಾಗೆ ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಆ ಹೆಸರನ್ನೆಲ್ಲ ಬಳಸಬೇಡಿ ಅಂತ ಒಂದು ರೀತಿ ಎಚ್ಚರಿಕೆನೇ ಕೊಡ್ತಾ ಇದ್ರು. ವೆರಿ ಗುಡ್ ಸುರೇಂದ್ರ. ಎಷ್ಟೇ ಆದರೂ ನೀನು ನನ್ನ ತಮ್ಮ ಅಲ್ವಾ? ನೀವು ಅಷ್ಟೇ ಜಾನಕಿ ಅವರೇ. ಯಾವುದೇ ಕಾರಣಕ್ಕೂ ಆ ಹೆಸರು ನಿಮ್ಮ ಬಾಯಲ್ಲಿ ಬರಬಾರ್ದು. ಸರಿ ಸರ್, ಹಾಗೆ ಆಗಲಿ. ಬನ್ನಿ, ಊಟ ಮಾಡಿ. ಅಣ್ಣ, ಅದನ್ನೆಲ್ಲ ಮರ್ತ್ಬಿಡು. ಜಾನಕಿ ಮೇಡಮ್ ಅವರು ನಿನಗೋಸ್ಕರ ಅಡಿಗೆ ಮಾಡಿದ್ದಾರೆ, ಬಾ ಊಟ ಮಾಡು. ನೀವು ನನಗೋಸ್ಕರ ಅಡುಗೆ ಮಾಡಿದ್ದೀರಾ? ಹೌದು ಸರ್, ನನ್ನ ಕೆಲಸ ಅದೇ ಅಲ್ವಾ. ನಿಮ್ಮ ಜೀವನ ಸರಿ ಹೋಗಬೇಕು. ಐ ಮೀನ್, ನಿಮ್ಮ ಜೀವನ ಶೈಲಿ ಮತ್ತೆ ಸರಿ ಹೋಗಬೇಕು. ಹೌದೌದು, ಸರಿ ಹೋಗ್ಬೇಕು. ಅದನ್ನ ಸರಿ ಮಾಡಕ್ಕಾಗೋದು ನಿಮ್ಮಿಂದ ಮಾತ್ರ. ಬಾಣ. ಇಲ್ಲ ಮಗ, ಒಂದು 10,000 ದಿನ ಕಳಿಸು, ಅರ್ಜೆಂಟ್ ಇದೆ ಕಣೋ. 10,000ನ? ನಾನು ಇಲ್ಲ ಮಗ. ಏನೋ ನೀನೀಗ ಅಂದ್ಬಿಟ್ರೆ. ಹಲೋ, ಎಲ್ಲಿದ್ಯೋ? ಮನೇಲಿದ್ದೆ ಮಗ. ಹೌದಾ, ಒಂದು 5,000 ಅಕೌಂಟಿಗೆ ಕಳಿಸು, ನಾನು ನೆಕ್ಸ್ಟ್ ವೀಕ್ ಕೊಟ್ಬಿಡ್ತೀನಿ ನಿನಗೆ. ಓ, ಅಮೌಂಟ್ ಇಲ್ಲ ಮಗ. 5,000 ಅಲ್ವಾ ನಿನ್ನ ಹತ್ರ? ಇಲ್ಲ ಮಗ. ಸರಿ ಬಿಡು. ಮಗ, ತುಂಬಾ ಹಿಂಸೆ ಆಗ್ತಿದೆ ಕಣ. ಅಮೌಂಟ್ ಕೇಳಿದ್ನಲ್ಲ, ಏನಾಯ್ತು? ಮಗ, ದುಡ್ಡು ಎಲ್ಲೂ ಅರೇಂಜ್ ಆಗ್ತಿಲ್ಲ ಕಣ. ಅದ್ ಸರಿ, ಮನೇಲಿ ಎಲ್ಲ ವಿಷಯನ ಹೇಳ್ಕೊಂಡಿಯೇನೋ? ಇಲ್ಲ, ನಮ್ಮ ಮನೆಯವ್ರಿಗೆ ಏನು ವಿಷಯನೂ ಹೇಳಿಲ್ಲ. ನನ್ಗೆ ಅರ್ಥ ಆಗುತ್ತೆ ಕಣೋ. ದುಡಿತಿಲ್ಲ ಅಂದ್ರೆ ಮನೇಲಿ 3 ಕಾಸು ಮರ್ಯಾದೆನೂ ಕೊಡಲ್ಲ. ಅದರಲ್ಲೂ ದುಡಿದೇ ಇರೋ ಗಂಡ ಅಂದ್ರೆ ಹೆಂಡ್ತಿಗೆ ತಾತ್ಸಾರ. ನನ್ನ ಹೆಂಡ್ತಿ ನೋಡು, ನನ್ನ ಬಿಟ್ಟು ಹೊರಟೋದ್ಲು. ಪ್ರಪಂಚ ಏನು ಅಂತ ಗೊತ್ತಾಗ್ತಿದೆ ಮಗ. ನಿದ್ದೆ ಬರಲ್ಲ, ಹಿಂಸೆ ಅನ್ಸುತ್ತೆ. ನಾವು ಅಂದ್ರೆ ಯಾರು ಬೆಲೆ ಕೊಡಲ್ಲ. ಬದುಕಿದ್ದು ಸತ್ತಾಗ ಅನ್ಸ್ಬಿಡುತ್ತೆ. ಇಲ್ಲ ಮಗ, ವರ ಇಲ್ಲದೆ ನಾನಂತೂ ಬದುಕೋದೇ ಇಲ್ಲ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ನೋಡಲ್ಲ ನಾನು. ಆದರೆ ಅವಳ ಹತ್ರ ಈ ಸತ್ಯ ಹೇಳ್ಕೊಳಕ್ಕೆ ಆಗ್ತಿಲ್ಲ ಕಣೋ. ಹೇಳ್ದೆ ಸುಮ್ಮನೆ ಇರೋಕ್ಕೂ ಆಗ್ತಿಲ್ಲ, ನಿದ್ದೆನೂ ಬರ್ತಿಲ್ಲ. ರಾತ್ರಿಲಿ ಎದ್ದಿರ್ತೀನಿ ಕಣೋ, ಸತ್ಯ ಹೋಗ್ಬಿಡೋಣ ಅನ್ಸುತ್ತೆ. ಮಗ, ನಿನಗೆ ದೊಡ್ಡದಾಗಿ ನಾನು ಏನು ಸಹಾಯ ಮಾಡದೆ ಇರ್ಬೋದು, ಆದ್ರೆ ನಿನ್ನ ಅಕೌಂಟಿಗೆ 1,000 ಹಾಕಿದ್ದೀನಿ. ಹೋಗು, 19 ರೂಪಾಯಿಗೆ ತಗೊಂಡು ನೆಮ್ಮದಿಯಾಗಿ ನಿದ್ದೆನಾದ್ರೂ ಮಾಡು. ಏನೋ ಕುಡಿಯೋದ? ಏನೋ ಹೇಳ್ತಿದ್ಯಾ? ನನಗೆ ಯಾವತ್ತೂ ಕುಡಿದ ಅಭ್ಯಾಸನೇ ಇಲ್ಲ ಕಣೋ. ಮೊದಲೆಲ್ಲ ಹಾಗೆ ಅನ್ಸುತ್ತೆ ಕಣ. ಒಂದ್ಸಲ ತಗೋ, ಕಡೆ ಪಕ್ಷ ಸ್ವಲ್ಪ ಹೊತ್ತಾದ್ರೂ ನೆಮ್ಮದಿಯಿಂದ ಮಲಗಬಹುದು. ಕುಡಿಯೋದ? ನಾನಾ? ಚೇಚೆ, ಕುಡಿಯೋದು ತಪ್ಪಲ್ವಾ? ಆದರೆ ಎಷ್ಟು ದಿನ ಅಂತ ಹೀಗೆ ಒತ್ತಾಡ್ಲಿ? ನನ್ನ ನೋವನ್ನೆಲ್ಲ ಮರಿಬೇಕು. ಸ್ವಲ್ಪ ಹೊತ್ತಾದರೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು.
ನಾನು ಕುಡಿಯೋ ತಪ್ಪಲ್ವಾ? ಇಲ್ಲ, ನನಗೆ ಎಲ್ಲ ವಿಷಯಗಳನ್ನ ಮರಿಬೇಕು ಅಂದರೆ ಇದನ್ನು ಕುಡಿಲೇಬೇಕು. ಕುಡಿದು ಸ್ವಲ್ಪ ಹೊತ್ತಾದರೂ ನೆಮ್ಮದಿಯಾಗಿ ಮಲಗಬೇಕು. ಹಾಗೇನಾದ್ರು ಇದ್ರೆ ನನ್ನ ಹತ್ರ ಹೇಳ್ಕೊಡಿ. ನಾವಿಬ್ರು ಗಂಡ ಹೆಂಡತಿ ಮಾತ್ರ ಅಲ್ಲ, ನಾವಿಬ್ರು ಪ್ರೀತಿ ಮದುವೆ ಆಗಿದ್ದೀವಿ, ಒಳ್ಳೆ ಫ್ರೆಂಡ್ಸ್, ಒಳ್ಳೆ ಲವರ್, ಈಗ ಒಟ್ಟಿಗೆ ಬದುಕ್ತಾ ಇದ್ದೀವಿ. ನಿಮ್ಮನ್ನ ಅರ್ಥ ಮಾಡ್ಕೊಂಡು ನೀವು ಯಾವುದೇ ಪರಿಸ್ಥಿತಿಲಿದ್ರು ನಿಮ್ಮನ್ನ ಸಂತೋಷ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಇಲ್ಲ, ನಾನು ಕುಡಿಬಾರ್ದು. ಇಲ್ಲ, ನಾನು ಕುಡಿಬಾರ್ದು. ವರಲಕ್ಷ್ಮಿ ನನ್ನಲ್ಲಿ ಪ್ರಾಣನ ಇಟ್ಕೊಂಡಿದ್ದಾಳೆ. ನಾನು ಇವತ್ತು ಕುಡಿದ್ಬಿಟ್ರೆ ಅವಳ ನಂಬಿಕೆಗೆ ಮೋಸ ಮಾಡಿದಾಗ ಆಗೋಗುತ್ತೆ. ಅಷ್ಟಕ್ಕೂ ನನ್ನ ಹೆಂಡತಿ ನನಗೆ ಯಾವ ವಿಷಯಕ್ಕೂ ಪ್ರಶ್ನೆನೇ ಮಾಡ್ತಿಲ್ಲ. ಅಂಥವಳಿಗೆ ಮೋಸ ಮಾಡಿದ್ರೆ ಖಂಡಿತ ದೇವ್ರ ಮೆಚ್ಚಲ್ಲ. ಒಂದು ಸಮಸ್ಯೆನ ಮರೆಯಕ್ಕೆ ಹೋಗಿ ಇನ್ನೊಂದು ಸಮಸ್ಯೆನ ಸೃಷ್ಟಿ ಮಾಡ್ಕೋಬಾರ್ದು. ಇಲ್ಲ, ನಾನು ಕುಡಿಬಾರ್ದು.